ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನವರು ಅಪ್ರೆಂಟಿಸ್ಶಿಪ್ಸ್ಗೆ ಅರ್ಜಿಯನ್ನು ಕರೆದಿದ್ದಾರೆ. ಯಾರಿಗೆ ಅಂತಂದರೆ ಗ್ರ್ಯಾಜುಯೇಟ್ಸ್, ಅವರಿಗೆ ಸ್ಟೈಫಂಡ್ ಕೂಡ ಕೊಡ್ತಾರೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಅಂತ ಗೊತ್ತಾಗಿರಬೇಕು. ಇವರು ಅಪ್ರೆಂಟಿಸ್ಶಿಪ್ಸ್ ಅಪ್ರೆಂಟಿಸ್ ಆ್ಯಕ್ಟ್ 1961 ಪ್ರಕಾರ ಹಾಗೂ ಬ್ಯಾಂಕಿನ ಅಪ್ರೆಂಟಿಸ್ಶಿಪ್ ಪಾಲಿಸಿ ಪ್ರಕಾರ ಅರ್ಜಿಯನ್ನು ಕರೀತಿದ್ದಾರೆ. ನಿಮಗೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಏನಿದೆ ಇದನ್ನು ಕಡೆಯವರೆಗೂ ನೋಡಿ ಅಂತ ನಾವು ಹೇಳ್ತೀವಿ. ಇದ್ರ ಮುಂದೆ ಇದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಅಂದರೆ ಹೌದು, 10 ಸೆಪ್ಟೆಂಬರ್ 2024ಕ್ಕೆ ಲಾಸ್ಟ್ ಡೇಟ್ ಇದೆ. ಅಷ್ಟರೊಳಗೆ ಗ್ರ್ಯಾಜುಯೇಟ್ಸ್ ಯಾರ್ಯಾರು ಅಪ್ರೆಂಟಿಸ್ಶಿಪ್ಗೆ ಬಯಸ್ತೀರಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಪರೀಕ್ಷೆ ಹೇಗೆ ನಡೆಯುತ್ತೆ ಅನ್ನೋದಾದರೆ ಆನ್ಲೈನ್ ಪರೀಕ್ಷೆ ನಡೆಯುತ್ತೆ. ಅದು ಟೆಂಟೇಟಿವ್ ಆಗಿ ಅಂದರೆ ತಾತ್ಕಾಲಿಕವಾಗಿ 22 ಸೆಪ್ಟೆಂಬರ್ 2024ಕ್ಕೆ ಇಟ್ಟಿದ್ದಾರೆ. ಅಂದರೆ 10ನೇ ತಾರೀಕು ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ, 22ಕ್ಕೆ ಆನ್ಲೈನ್ ಟೆಸ್ಟ್ ಇರುತ್ತೆ ಗ್ರ್ಯಾಜುಯೇಟ್ಸ್ಗೆ. ಇನ್ನು ವಯಸ್ಸೇನಾದರೂ ನೋಡಬೇಕು ಅನ್ನೋದಾದರೆ ವಯಸ್ಸು 20ರಿಂದ 28 ಒಳಗಿರಬೇಕು ಅಂತ ಹೇಳಿ. ಅದು ಕಟ್ ಆಫ್ ನೋಡಿ 1 ಆಗಸ್ಟ್ 2024ಕ್ಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಕಟ್ ಆಫ್ ಇಟ್ಕೊಂಡು ನಿಮಗೆ ಅಟ್ಲೀಸ್ಟ್ 20 ವರ್ಷ ಆಗಿರಲೇಬೇಕು, ಮ್ಯಾಕ್ಸಿಮಮ್ 28 ಅಂತಿದ್ದಾರೆ. ಹಾಗೆ ನೀವೇನಾದರೂ ಏಜ್ ರಿಲ್ಯಾಕ್ಸೇಷನ್ SC/ST ಮತ್ತೊಂದು ಮುಗದೊಂದು ಇದರಲ್ಲಿ ಕ್ಯಾಟಗರಿನಲ್ಲಿ ನೀವೇನಾದರೂ ಬಂದು ಅದು ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಕೇಳೋದಾದರೆ ಅಡ್ವರ್ಟೈಸ್ಮೆಂಟ್ ನೋಡಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ ಎಲ್ಲಿ ನೋಡಬೇಕು, ಎಲ್ಲಿ ಲಿಂಕ್ ಇದೆ ಅದೆಲ್ಲವನ್ನು ನಾನು ಹೇಳ್ತಾ ಬರ್ತೀನಿ. ಮುಂದೆ ಈ ಗ್ರ್ಯಾಜುಯೇಷನ್ ಅಂತ ಹೇಳಿದಾರಲ್ಲ, ಯಾವ ಗ್ರ್ಯಾಜುಯೇಟ್ಸ್ ಅಂತಂದರೆ ಎನಿ ಡಿಸಿಪ್ಲಿನ್ ಅಂತಂದ್ರೆ ಅಂದರೆ BA ಆಗ್ಬೋದು, BCom ಆಗ್ಬೋದು, BSc, ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಯಾವುದಾದ್ರೂ ಆಗಿರಲಿ, ಮ್ಯಾನೇಜ್ಮೆಂಟ್ ಯಾವುದಾಗಿದ್ರೂ ಸರಿ, ಯು ಆರ್ ಎಲಿಜಿಬಲ್ ಫಾರ್ ದಿಸ್ ಅಂತ. ಹಾಗೂ ಬಹಳ ಮುಖ್ಯವಾಗಿ ಅವರು ಹೇಳ್ತಿರೋದು ನಿಮ್ಮ ಆ ಒಂದು ಗ್ರ್ಯಾಜುಯೇಷನ್ ಇದೆಯಲ್ಲ ಡಿಗ್ರಿ, ಅದು 2020ಇಂದ 2024 ಒಳಗೆ, ಆಗಸ್ಟ್ 2024 ಒಳಗಾಗಿರಬೇಕು ಅಂತಂದರೆ ಸರಿ ಸುಮಾರು 3.5-4 ವರ್ಷದ ಅಂತರಗಳನ್ನು ಇವ್ರು ಕೊಡ್ತಾ ಇದ್ದಾರೆ. ಅಷ್ಟರೊಳಗೆ ಯಾರು ಪಾಸ್ ಆಗಿದ್ದರೂ ನೀವು ಎಲಿಜಿಬಲ್ ಇದ್ದೀರಿ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಅಂತ ಹೇಳಿ. ಇವರೇನಾದ್ರು ಸ್ಟೈಫಂಡ್ ಕೊಡ್ತಾರಾ? ಡೆಫಿನೆಟ್ಲಿ. ಮೆಟ್ರೋ ಸಿಟಿನಲ್ಲಿ ನಿಮಗೆ ಆಯ್ಕೆ ಆದರೆ ತಿಂಗಳಿಗೆ 15,000 ಇರುತ್ತೆ, ಇವೆಲ್ಲ ತಿಂಗಳಿಗೆ. ಅರ್ಬನ್ಗೆ 12,000, ಸೆಮಿ ರೂರಲಲ್ಲಿ 10,000 ಕೊಡ್ತಾರೆ. ಒಂದು ಕಡೆ ಸ್ಟೈಫಂಡ್ ಇರುತ್ತೆ. 1 ವರ್ಷಗಳ ಕಾಲ ಸರಿಸುಮಾರು ನೀವು ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳಿರುತ್ತೆ. ಇದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳಂತೂ ಇದ್ದೇ ಇರುತ್ತೆ. ಇದಕ್ಕೆ ಸೆಲೆಕ್ಷನ್ ಪ್ರೋಸೆಸ್ ಅಂತ ಏನಾದರೂ ಇದೆ ಅನ್ನೋದಾದರೆ ಹೌದು, ಫಸ್ಟ್ ಅವರು ಆನ್ಲೈನ್ ಎಕ್ಸಾಮ್ ಮಾಡ್ತಾರೆ. ಎರಡನೇದಾಗಿ ಲೋಕಲ್ ಲ್ಯಾಂಗ್ವೇಜ್ ಅಂತ, ಅಂದರೆ ಇವರು ಭಾರತದಾದ್ಯಂತ ಮಾಡ್ತಾ ಇದ್ದಾರೆ, ದೇಶದಾದ್ಯಂತ. ಅಲ್ಲಿ ಯಾವ ರಾಜ್ಯಕ್ಕೆ ನೀವು ಅಪ್ಲೈ ಮಾಡ್ತಿರ್ತೀರಿ ಆ ರಾಜ್ಯದ ಭಾಷೆ ಏನಿರುತ್ತೆ ಅದು ನಿಮಗೆ ಸ್ಥಳೀಯ ಭಾಷೆ ನಿಮಗೆ ಗೊತ್ತಿರಬೇಕು ಅಂತ ಹೇಳಿ ಅವರು ಅದರದ್ದು ಒಂದು ಪರೀಕ್ಷೆ ಮಾಡ್ತಾರೆ. ಟೆಸ್ಟ್ ಪೇಪರ್ಸ್ಗಳು ಏನಿರುತ್ತೆ ಅಂದರೆ ಆನ್ಲೈನ್ ಟೆಸ್ಟ್ ಮಾಡ್ತಾರಲ್ವ, ಅದರಲ್ಲಿ ಏನಿರುತ್ತೆ ಅಂದರೆ ಜನರಲ್ ಅವೇರ್ನೆಸ್ ಇರುತ್ತೆ, ಫಿನಾನ್ಷಿಯಲ್ ಅವೇರ್ನೆಸ್ ಇರುತ್ತೆ, ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಮತ್ತು ರೀಸನಿಂಗ್ ಆ್ಯಪ್ಟಿಟ್ಯೂಡ್ ಇರುತ್ತೆ, ಕಂಪ್ಯೂಟರ್ ನಾಲೆಡ್ಜ್. ಸೊ ಇಷ್ಟು ಸೇರಿ ಅವರು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು. ನಾವು ಯಾತಕ್ಕೆ ಹೇಳ್ತಿರ್ತೀವಿ ಕಡೆಯವರೆಗೂ ವಿಡಿಯೋ ನೋಡಿ ಅಂದರೆ ಇದಕ್ಕೋಸ್ಕರವೇ. ಇಲ್ಲಿ ನಾನು ಹೇಳೋದಕ್ಕೆ ಮುಂಚಿತವಾಗಿ ನಿಮ್ಮ ಹತ್ರ ಕೇಳೋದೇನು ಅಂತಂದರೆ, ಈ ರೀತಿಯ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಬಹಳ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋವಂಥದ್ದು ನ್ಯಾಟ್ಸ್ ಪೋರ್ಟಲ್ ಅಂತ ಇದೆ, nats.education.gov.in. ಈ ಪೋರ್ಟಲ್ಗೆ ಮೊದಲು ಹೋಗಿ ನಿಮ್ಮನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಫಿನಾನ್ಷಿಯಲ್ ಇಯರ್ 24-25ಕ್ಕೆ ಅಪ್ಲೈ ಮಾಡಬೇಕಾಗತ್ತೆ.
ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೊದಲು ನೀವು ನ್ಯಾಟ್ಸ್ ಎಜುಕೇಷನ್ ನ್ಯಾಟ್ಸ್ ಪೋರ್ಟಲ್ ಇದೆ, ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಡಿಗ್ರಿ ಆಗಿರೋರು, ಈ ಥರದಕ್ಕೆ ಅಪ್ರೆಂಟಿಶಿಪ್ಗೆ ಬರುವಂಥವರು, ನಂತರದಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಅಪ್ರೆಂಟಿಶಿಪ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕಾಗತ್ತೆ. ನಾನು ಈ ಎಲ್ಲದಕ್ಕೂ ಸಂಬಂಧಪಟ್ಟಂಥ ಲಿಂಕ್ಗಳೇನಿದೆ ಅದನ್ನು ನಾನು ಈ ವಿಡಿಯೋ, ನೀವು ಯೂಟ್ಯೂಬ್ ಲಿಂಕ್ ಮುಖೇನ ಹೋಗಿರಬೇಕು. ಆ ವಿಡಿಯೋ ಕೆಳಗಡೆ ಮೋರ್ ಅಂತ ಒಂದು ಸಣ್ಣ ಪದ ಕಾಣಿಸುತ್ತೆ, ಟೈಟಲ್ಸ್ಗಳೆಲ್ಲ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ವಿವರಣೆ ನೀಡುವಂತಹ ಬಾಕ್ಸ್ ಅದು. ಆ ಜಾಗದಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಕೂಡಲೇ ನೀವು ಆ ಲಿಂಕ್ಗಳಿಗೆಲ್ಲ ಹೋಗಿ ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಕನಿಷ್ಠ 2 ಬಾರಿ ಓದಿ ಅದನ್ನು ಅರ್ಥ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡಬೇಕಾಗಿ ಹೇಳ್ತಿದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.